ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನಾನು ಅಮೃತ, ಮಂಡ್ಯದಿಂದ ಡೈಲಿ ವ್ಲಾಗ್ಸ್ ಮಾಡ್ತೀನಿ. ಸೊ ಇವತ್ತಿನ ಟಾಪಿಕ್ ಏನಂತ ನಿಮಗೆ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ನನ್ನ ಅನಾಮಲಿ ಸ್ಕ್ಯಾನ್ ಅಥವಾ 5ನೇ ತಿಂಗಳ ಸ್ಕ್ಯಾನ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಸೊ ಮೊದಲೇ ಈಗ ಆಲ್ರೆಡಿ ನಾನು ಸ್ಕ್ಯಾನಿಂಗ್ ಹೋಗಿದ್ದೆಲ್ಲ ವ್ಲಾಗ್ಸ್ ನೀವು ನೋಡಿರ್ತೀರ, ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಸಾರಿ. ಸೊ ಕಾಮೆಂಟ್ಸಲ್ಲಿ ನಾನು ಲಿಂಕ್ನ ಹಾಕಿರ್ತೀನಿ, ಬೇಕಿದ್ರೆ ಕ್ಲಿಕ್ ಮಾಡಿ ನೋಡಬಹುದು. ಸೊ ಏನಂದರೆ 5th ಮಂತ್ ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಈ ಸ್ಕ್ಯಾನಲ್ಲಿ ಏನಂದರೆ ಫುಲ್ ಮಗುದು ಬಾಡಿ ಪಾರ್ಟ್ಸ್ ಬಗ್ಗೆ ಸ್ವಲ್ಪ ಎಲ್ಲ ನೋಡ್ತಾರೆ. ಹೇಗಿದೆ, ಚೆನ್ನಾಗಿದೆಯಾ, ಚೆನ್ನಾಗಿ ಗ್ರೋತ್ ಆಗಿದೆಯಾ, ಹೇಗೆ ಅಂತ ನೋಡ್ತಾರೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ತುಂಬ ಜನ ಪ್ರೆಗ್ನೆಂಟ್ಸ್ಗಳೆಲ್ಲ ನನಗೆ ಕಮೆಂಟ್ ಹಾಕ್ತಿದ್ದೀರಾ, ನಂಗೆ 7 ಮಂತ್ 8 ಮಂತ್ ಅಂತ. ನೆನ್ನೆನೂ ಒಂದಿಬ್ಬರು ಕಮೆಂಟ್ ಹಾಕಿದ್ರಿ. ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್, ಎಲ್ರಿಗೂ ಸೇಫ್ ಡೆಲಿವರಿ ಆಗಲಿ ಅಂತ ಆಶಿಸ್ತೀನಿ. ಸೊ ಈಗ ಅನಾಮಲಿ ಸ್ಕ್ಯಾನ್ ಬಗ್ಗೆ ಹೇಳ್ತೀನಿ, ನಂದು ಸ್ಕ್ಯಾನ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಸ್ವಲ್ಪ ಶೆಕೆ ಆಗ್ತಾ ಇದೆ. ಸೊ ಏನಿವೆ, ಬೇಗ ವಿಡಿಯೋ ಮುಗಿಸ್ಬಿಡ್ತೀನಿ. ಸೊ ನಂದೇನಂದರೆ 5th ಮಂತ್ ಸ್ಕ್ಯಾನ್ದು ಈಗ ಆಲ್ರೆಡಿ ಬ್ಲಾಗ್ಸ್ ಎಲ್ಲ ನೋಡಿರ್ತೀರ, ಅದರಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ಬಟ್ ಇಲ್ಲಿ ಅದನ್ನು ಸ್ವಲ್ಪ ರೀಕಾಲ್ ಮಾಡ್ಕೊಳ್ತೀನಿ. ನನಗೆ ಸ್ಕ್ಯಾನ್ ಬಂದು ಒಂದು 4-5 ಸಲ ಮಾಡಿದ್ದಾರೆ ಅನಿಸುತ್ತೆ. ಏನಂದರೆ ಫಸ್ಟ್ ಡೇ ಸ್ಕ್ಯಾನಿಂಗ್ ಅಂತ ಹೋದ್ವಿ. ಬಟ್ ಅಲ್ಲಿ MDCನಲ್ಲಿ ತುಂಬಾ ಲೇಟ್ ಆಗಿಬಿಡುತ್ತೆ. ಮಂಡ್ಯದಲ್ಲಿ ಸ್ಕ್ಯಾನಿಂಗ್ ಮಾಡೋದೆಲ್ಲ ತುಂಬಾ ಲೇಟ್ ಆಗುತ್ತೆ. ಆ್ಯಂಡ್ ಏನಕ್ಕೆ ಲೇಟ್ ಆಗುತ್ತೆ ಒಂದು ಅಂದರೆ, ಯಾರೆಲ್ಲ ಸ್ವಲ್ಪ ಅರ್ಜೆಂಟ್ ಇರ್ತಾರೆ, ಅಂದರೆ ಎಮರ್ಜೆನ್ಸಿ ಕೇಸಸ್ಸು ಪೇಷಂಟ್ಸ್ ಎಲ್ಲ ಇರ್ತಾರಲ್ಲ, ಈಗ ಡೆಲಿವರಿ ಹತ್ರನೇ ಆಗ್ಬಿಟ್ಟಿರುತ್ತೆ, ಅಂಥವರಿಗೆ ಸ್ಕ್ಯಾನ್ ಮಾಡಬೇಕಾಗಿರುತ್ತೆ. ಜೊತೆಗೆ ಹಾಸ್ಪಿಟಲಲ್ಲಿ ಏನಾದರೂ ಅಡ್ಮಿಟ್ ಆಗಿರ್ತಾರೆ, ಹಾಸ್ಪಿಟಲಿಂದ ಡೈರೆಕ್ಟಾಗಿ ಬಂದಿರ್ತಾರೆ ಸ್ಕ್ಯಾನ್ ಮಾಡಿಸೋದಕ್ಕೆ ಅಂತ, ಅಂಥವರಿಗೆಲ್ಲ ಸ್ವಲ್ಪ ಬೇಗನೆ ಪ್ರಿಫರೆನ್ಸ್ ಕೊಡ್ತಾರೆ. ಅದಾದಮೇಲೆ ನಮ್ಮಂಥವರಿಗೆ ನೋಡ್ತಾರೆ. ಸ್ವಲ್ಪ ಇವ್ರು ಆರಾಮಾಗಿ ಕುತ್ಕೋಬೋದು ಅನ್ನೋರನ್ನ ಕೂರಿಸಿ ವೆಯ್ಟ್ ಮಾಡಿಸಾಕ್ಬಿಡ್ತಾರೆ. ಸೊ ಅಲ್ಲಂತ ಇರಿಟೇಟ್ ಆಗಿಬಿಡುತ್ತೆ, ಅದು ಬೇರೆ. ಸೊ ಅವತ್ತು ಹೋದ್ವಿ ನಾವು. ನನಗೆ ಸ್ಕ್ಯಾನ್ ಎಲ್ಲ ಸ್ಟಾರ್ಟ್ ಆಗೋದೇ ಮಧ್ಯಾಹ್ನ ಆಗೋಯ್ತು, 12 ಗಂಟೆ ಆಯಿತು. ಸೊ ಮಾಡಿದ್ರು, ಎಲ್ಲ ಚೆನ್ನಾಗಿದೆ ಅಂತಂದರು. ಬಟ್ ಮಗು ಉಲ್ಟಾ ತಿರುಗಿದೆ, ವಾಕ್ ಮಾಡ್ಕೊಂಡು ಬನ್ನಿ. ಸಾರಿ, ಗಂಟ್ಲು ಯಾಕೋ ಇವತ್ತು ಕಿಚ್ ಅಂತ ಇದೆ. ಸೊ ವಾಕ್ ಮಾಡ್ಕೊಂಡು ಬನ್ನಿ ಅಂತ ಕಳಿಸಿದ್ರು. ಸೊ ಮತ್ತೆ ನಾನು ಸ್ವಲ್ಪ ಹೊತ್ತು ಒಂದು 1/2 hour ಬಿಟ್ಟು ಬನ್ನಿ ಅಂತ ಹೇಳಿದ್ರು. 1/2 hour ಒಂದು ಸ್ವಲ್ಪ ಓಡಾಡ್ಕೊಂಡು ಚಾಕ್ಲೇಟ್ ಎಲ್ಲ ತಿನ್ಕೊಂಡು ಹೋದೆ. ಬಟ್ ಅಲ್ಲೇನಂದರೆ ಒಳಗಡೆ ಹೋದ ತಕ್ಷಣ ಬಿಟ್ಬಿಡಲ್ಲ ಸ್ಕ್ಯಾನ್ಗೆ. 2 hours 2.5 hours ಮತ್ತೆ ವೆಯ್ಟ್ ಮಾಡಿದೆ. ಆಮೇಲೆ ಮತ್ತೆ ಸ್ಕ್ಯಾನಿಂಗ್ ಮಾಡಿದಾಗ ಇಲ್ಲ, ಮಗು ತಿರುಗಿಲ್ಲ ಅಂತ ಹೇಳಿದ್ರು. ಅಂದರೆ ಅದು ಉಲ್ಟಾ ಮಲಗಿದೆ, ಬರೀ ಬೆನ್ನು ಕಾಣಿಸ್ತಿದೆ, ಹಾರ್ಟ್ ಹತ್ರ ಚೆಕ್ ಮಾಡಬೇಕು ಅಂತ. ಯಾಕಂದರೆ ಅನಾಮಲಿ ಸ್ಕ್ಯಾನ್ ಅಂದರೆ ಬರೀ ಮಗು ಪಾರ್ಟ್ಸು ಅದೆಲ್ಲ ಜೊತೆಗೆ ಫಿಟಲ್ ಹಾರ್ಟ್ ಅಂತ ಅದು ಹಾರ್ಟ್ ಇರುತ್ತಲ್ಲ, ಅದನ್ನು ಕೂಡ ಸ್ಪೆಷಲಾಗಿ ಈ ಸಲ ಸ್ಕ್ಯಾನ್ ಮಾಡ್ತಾರೆ. ಹಾಗಾಗಿ ಅದನ್ನು ನೋಡಬೇಕು ಮೇಯ್ನ್ ಅಂತ ಹೇಳಿದ್ರು. ಸೊ ಓಕೆ ಅಂತ ಹೇಳಿ ನಾವು ಮತ್ತೆ ವೆಯ್ಟ್ ಮಾಡೋಕ್ಕೆ ಹೇಳಿದ್ರು. ಆಮೇಲೆ ನಾಳೆಗೆ ಬನ್ನಿ ಅಂತ ಹೇಳಿದ್ರು. ಸೊ ಎಲ್ಲಿರೋದು ಮನೆ ಅಂದರು. ನಾವು ಇಲ್ಲೇ ನಿಯರ್ ಬೈ ಇರೋದು ಅಂತ ಹೇಳಿದ್ವಿ. ಆಮೇಲೆ ಸರಿ, ನೈಟ್ ಒಂದ್ಸಲ ಬಂದು ಹೋಗಿ ಅಂತ ಹೇಳಿದ್ರು. ನೈಟ್ ಮತ್ತೆ 8:30 ಹಂಗೆ ಮತ್ತೆ ಇನ್ನೊಂದು ಸಲ ನಾವು ಸ್ಕ್ಯಾನಿಂಗ್ ಹೋದ್ವಿ. ಸೊ ಆವಾಗಲೂ ಕೂಡ ಮಗು ತಿರುಗಿರಲಿಲ್ಲ. ಏನಂದರೆ ಮಗುವಿಗೆ ಹಾರ್ಟಲ್ಲಿ ಒಂದು ಎಕ್ಸ್ಟ್ರಾ ವ್ಯಾಸಲ್ ಇದೆ ಅಂತ ಹೇಳಿದ್ರು. ಸೊ ಅದನ್ನು ಕನ್ಫರ್ಮೇಷನ್ ಮಾಡ್ಕೊಬೇಕಿತ್ತು. ಅವರು ಸಡನ್ನಾಗಿ ರಿಪೋರ್ಟ್ಸ್ ಕೊಡೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಕನ್ಫರ್ಮ್ ಮಾಡ್ಕೊಬೇಕಿತ್ತು. ಹಾಗಾಗಿ ಮತ್ತೆ ಸ್ಕ್ಯಾನ್ ಮಾಡ್ತಿದ್ರು. ಅವರು ಒಂದು ಕನ್ಕ್ಲೂಷನ್ ಕೊಡಬೇಕು ಅಂತಂದರೆ ಫುಲ್ ಡೀಟೇಲಾಗಿ ರೆಫರ್ ಮಾಡಿ ಆಮೇಲೆ ಅದ್ರ ಬಗ್ಗೆ ಹೇಳ್ತಾರೆ. ಹಾಗಾಗಿ ನನಗೆ ತುಂಬ ಹೊತ್ತು ವೆಯ್ಟ್ ಮಾಡಿಸಿದ್ರು. ನೈಟು ಕೂಡ ಆಗಲಿಲ್ಲ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗೇ ಬರೋದಕ್ಕೆ ಹೇಳಿದ್ರು. ನನ್ನೇ ಒಂದಿಬ್ಬರು ಎಮರ್ಜೆನ್ಸಿ ಕೇಸಸ್ ಆದಮೇಲೆ ನನ್ನೇ ಫಸ್ಟು ಸ್ಕ್ಯಾನ್ ಮಾಡಿದ್ರು. ಅವಾಗ ಸ್ವಲ್ಪ ಮಗು ತಿರುಗಿತ್ತು. ಯಾಕಂದರೆ ಸ್ವಲ್ಪ ನಾನ್ ವೆಜ್ ಎಲ್ಲ ತಿನ್ಕೊಂಡು ಹೋಗಿದ್ದೆ, ಅದಕ್ಕೋ ಏನೋ ಗೊತ್ತಿಲ್ಲ, ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ಜಾಸ್ತಿ ತಿಂದೆ. ಸೊ ಆಯಿತು, ಸ್ಕ್ಯಾನ್ ಆಯಿತು. ಒಂದು 10 ಹಂಗೆ ಹೋದೆ, ಒಂದು 12 ಹಂಗೆ ಆಯಿತು. ಅವತ್ತೂ ಸ್ಕ್ಯಾನ್ ಎಲ್ಲ ಆಯಿತು. ಬಟ್ ಒಂದು ಮಾತು ಹೇಳಿದ್ರು, ಮಗುಗೆ ಹಾರ್ಟಲ್ಲಿ ಎಕ್ಸ್ಟ್ರಾ ವ್ಯಾಸಲ್ ಇದೆ ಅಂತ, ಅಂದರೆ ಎಕ್ಸ್ಟ್ರಾ ರಕ್ತನಾಳ ಇದೆ ಅಂತ ಹೇಳಿದ್ರು. ಅದು ಒಂದು ಸ್ವಲ್ಪ ತಲೆಗೆ ಒಂಥರ ಹುಳ ಬಿಟ್ಟಂಗೆ ಆಯಿತು. ಯಾಕಂದರೆ ನಾವೇನೋ ಆಸೆ ಇಟ್ಕೊಂಡಿರ್ತೀವಿ, ಆ ಟೈಮಲ್ಲಿ ಇಲ್ಲ, ಅದು ಈ ಥರ ಇದೆ ಅಂತಂದಾಗ ಒಂಥರ ಬೇಜಾರಾಗ್ಬಿಡುತ್ತೆ. ಆ್ಯಂಡ್ ಮೈಂಡಲ್ಲಿ ಅದೇ ಗುಂಗಿರುತ್ತೆ. ಅವರು ಹೇಳಿದ್ರು, ಇನ್ನೂ ಒಂದು ಸ್ವಲ್ಪ ಕಾಸ್ಟ್ಲಿದು ಸ್ಕ್ಯಾನ್ ಬೇಕಾದ್ರೆ ಮಾಡಿಸ್ಕೊಡಿ ಅಂತಲೂ ಹೇಳಿದ್ರು. ಕನ್ಫರ್ಮ್ ಆಗಿ ಗೊತ್ತಾಗ್ಬಿಡುತ್ತೆ ಏನಾದರೂ ಪ್ರಾಬ್ಲಮ್ ಇದೆಯಾ ಹೇಗೆ ಅಂತ. ಯಾಕಂದರೆ ಈ ಸ್ಕ್ಯಾನ್ಗಳಲ್ಲಿ ಜಸ್ಟ್ ಮೇಲ್ಗಡೆ ಮಾತ್ರ ಗೊತ್ತಾಗುತ್ತೆ, ಮಗು ಕೈ ಕಾಲು ಆ ಥರ ಎಲ್ಲ. ಅದಕ್ಕೆ ಬುದ್ಧಿ ಶಕ್ತಿ ಚೆನ್ನಾಗಿದೆಯಾ, ಮೈಂಡೆಲ್ಲ ಚೆನ್ನಾಗಿದೆಯಾ, ಅಂದರೆ ಒಂದೊಂದು ಮಗು ಅಬ್ನಾರ್ಮಲ್ ಇರುತ್ತೆ, ಅದೆಲ್ಲ ಈ ಸ್ಕ್ಯಾನಲ್ಲಿ ಗೊತ್ತಾಗಲ್ಲ. ಅದಕ್ಕೇ ಬೇರೆ ಏನೋ ಮಾಡ್ತಾರಂತೆ.
ಸೊ ಅದನ್ನು ಬೇಕಾದರೆ ಮಾಡಿಸಿ ಅಂತ ಹೇಳಿದ್ರು. ಆಮೇಲೆ ನಮ್ಮ ಡಾಕ್ಟರ್ ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಳೋ ಹಾಗಿಲ್ಲ ಅಂತಲೂ ಹೇಳಿದ್ರು. ಒಂಥರ ಇವರು ಸ್ಕ್ಯಾನಿಂಗ್ ಮಾಡಿದ್ದು ಯಾರಿದ್ದಾರೆ ಆ ಮೇಡಮ್ ಹೇಳಿದಕ್ಕೂ, ನಮ್ಮ ರೆಗ್ಯುಲರ್ ಚೆಕಪ್ ಮಾಡ್ತಾರಲ್ಲ ಆ ಮೇಡಮ್ ಹೇಳಿದಕ್ಕೂ ಒಂಥರ ಏನೋ ಒಂಥರ ತಲೆಯಲ್ಲಿ ಹುಳ ಬಿಟ್ಟಂಗಾಯಿತು. ಸೊ ಇದು ನನ್ನ ಇವತ್ತಿನ ಒಂದು ಇನ್ನೂ ಕೊರಿತಾನೆ ಇದೆ. ನಾವು ಇನ್ನೊಂದು ಕಡೆ ಎಲ್ಲ ಸ್ಕ್ಯಾನ್ ರಿಪೋರ್ಟ್ ಎಲ್ಲ ತೋರಿಸಿದ್ವಿ, ಬಟ್ ಅದು ಏನೋ ಒಂಥರ ಮಗು ಕೈಗೆ ಬರೋವರೆಗೂ ಏನೋ ಒಂಥರ ಮನಸ್ಸಲ್ಲಿ ಆತಂಕ ಇದ್ದೇ ಇರುತ್ತೆ. ಸೊ ನಾನು ದಿನಾಲೂ ಒಂದೊಂದ್ಸಲ ಅದನ್ನೇ ಯೋಚನೆ ಮಾಡ್ತೀನಿ, ಏನಾಗ್ಬಿಡುತ್ತೆ ಅಂತ. ಏನಿಲ್ಲ, ಅದರಲ್ಲಿ ಮಂದಬುದ್ಧಿ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರು. ಬಟ್ ಡಬಲ್ ಮಾರ್ಕರ್ ಟೆಸ್ಟಲ್ಲಿ ನಾರ್ಮಲ್ ಬಂದಿದೆ. ಸೊ ಏನೂ ಇಲ್ಲ, ಮಂದಬುದ್ಧಿ ಅಂಶ ಇರಬಹುದು ಅಂತಲೂ ಹೇಳ್ತಾರೆ. ಜೊತೆಗೆ ಡಬಲ್ ಮಾರ್ಕರಲ್ಲಿ ಏನೂ ಇಲ್ಲ ಅಂತ ಬಂದಿದೆಯಲ್ಲ, ಏನೂ ಇಲ್ಲ ಅಂತಲೂ ಹೇಳ್ತಾರೆ. ಬಟ್ ಒಂಥರ ಕನ್ಫ್ಯೂಷನ್ ಆಗೋಯ್ತು. ನಾನು ದೇವರಲ್ಲಿ ಬೇಡ್ತಿರೋದಷ್ಟೇ, ನಂಗೆ ಹೆಲ್ದಿ ಬೇಬಿ ಆಗಲಿ ಅಪ್ಪ ಅಷ್ಟೇ ಅಂತ. ಸೊ ಅದೊಂದು ನನ್ನ ಮನಸ್ಸಲ್ಲಿ ಒಂಥರ, ಈಗ ಯಾರು ಎಷ್ಟೇ ಸಮಾಧಾನ ಮಾಡಿದ್ರು ಆ ಸಿಚುವೇಶನಲ್ಲಿ ಇರ್ತಾರಲ್ಲ ಅವ್ರಿಗೆ ಅದು ಏನು ಅಂತ ಗೊತ್ತಾಗ್ಬಿಡುತ್ತೆ. ಸೊ ನಾನು ದೇವ್ರ ಹತ್ರ ಕೇಳ್ಕೊಳ್ತಾ ಇರೋದು ಅದೊಂದೇ. ಏನಿವೆ ಇದಿಷ್ಟು ನನಗೆ ಒಂಥರ ತಲೆಯಲ್ಲಿ ಹುಳ ಬಿಟ್ಟಂಗಿದೆ. ಇನ್ನೂ ಇದೆ, ಡೆಲಿವರಿ ಆಗಿ ಮಗು ಸ್ವಲ್ಪ ಅನ್ನೋವರೆಗೂ ನನಗಿದ್ದೇ ಇರುತ್ತೆ. ಏನಿವೆ ಏನೂ ಮಾಡೋಕ್ಕಾಗಲ್ಲ. ಹಾಗೆ ಇನ್ನೊಂದು ಏನಂದರೆ, ನಿಮಗೂ ಯಾರಿಗಾದ್ರೂ ಈ ಥರ ಆಗಿದೆಯಾ ಅಂತ ನಾನು ಕಾಮೆಂಟಲ್ಲಿ ಹೇಳಿ. ಯಾಕಂದರೆ ಈ ಥರ ಕೇಸಸ್ ನಾನು ಎಲ್ಲೂ ನೋಡಿಲ್ಲ, ಅಂದರೆ ಎಕ್ಸ್ಟ್ರಾ ರಕ್ತನಾಳ ಇದೆ ಅಂತ. ಸೊ ನಿಮಗೂ ಯಾರಿಗಾದ್ರೂ ಈ ಥರ ಇದ್ದರೆ ನನಗೆ ಕಾಮೆಂಟಲ್ಲಿ ಹೇಳಿ, ನನಗೂ ಕೂಡ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಈಗ ಸ್ಕ್ಯಾನ್ ರಿಪೋರ್ಟ್ ತೋರಿಸ್ತೀನಿ. ಇದರಲ್ಲಿ ಸುಮಾರು ಅಂಶಗಳು ಇರುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಬೇಬಿ ವೆಯ್ಟ್ ಇರ್ಬೋದು, ಪ್ಲಾಸೆಂಟಾ ಅದೆಲ್ಲ ಕರೆಕ್ಟ್ ಪೊಸಿಷನಲ್ಲಿ ಇದೆಯಾ, ಬೇಬಿ ವೆಯ್ಟ್ ಚೆನ್ನಾಗಿದೆಯಾ, ಅಮ್ನಿಯೋಟಿಕ್ ಫ್ಲೂಯಿಡ್ಸ್ ಚೆನ್ನಾಗಿದೆಯಾ ಎಲ್ಲನೂ ಹಾಕಿರ್ತಾರೆ. ಮತ್ತು ಬೇಬಿ ಹೈಟ್ ವೆಯ್ಟ್ ಅದ್ರ ಬಗ್ಗೆ ಎಲ್ಲ ಹಾಕಿರ್ತಾರೆ. ನಮ್ಗೆ ಎಷ್ಟು ವೀಕ್ಸ್ ಆಗಿದೆ ಅದನ್ನೆಲ್ಲ ಹಾಕಿರ್ತಾರೆ. ಸೊ ಬನ್ನಿ ಈಗ ರಿಪೋರ್ಟ್ಸ್ನ ಹಾಗೆ ತೋರಿಸ್ತೀನಿ ನೋಡಿ. ಇದು ಈ ಥರ ಪಿಕ್ಚರ್ ಕೊಟ್ಟಿದ್ದಾರೆ. ಇದು ಮೂಳೆಗಳು, ಬೆನ್ನಿನ ಮೂಳೆ ಅನಿಸುತ್ತೆ ಇದು. ಸೊ ಈ ಥರ ಕಾಣಿಸ್ತಿದೆ. ಆ್ಯಂಡ್ ನನ್ನ ಬೇಬಿ ಇದರಲ್ಲಿ ಏನಷ್ಟು ನೀಟಾಗಿ ಗೊತ್ತಾಗಲ್ಲ, ಬಟ್ ಡಾಕ್ಟರಿಗೆ ಗೊತ್ತಾಗ್ಬೋದು. ಆ್ಯಂಡ್ ಇಲ್ಲೂ ಕೂಡ ಫೇಸ್ ಬಂದಿದೆ, ಬಟ್ ಸ್ವಲ್ಪ ಕ್ಲಾರಿಟಿ ಇಲ್ಲ. ಈ ಥರ ಕೊಟ್ಟಿದ್ದಾರೆ. ಒಂದೊಂದು ಕಡೆ ಒಬ್ಬೊಬ್ಬರು ಯೂಟ್ಯೂಬಲ್ಲಿ ವೀಡಿಯೋ ಹಾಕಿರ್ತಾರಲ್ವ, ಎಷ್ಟು ಚೆನ್ನಾಗಿ ಬುಕ್ಲೆಟ್ ಥರ ಕೊಟ್ಟಿರ್ತಾರೆ. ನಮ್ಗೆ ಹಿಂಗೆ ನೋಡಿ ಹಿಂಗೆ ಕೊಟ್ಟಿದ್ದಾರೆ. ಏನಿವೆ ಫೋಟೋಶೂಟ್ ಏನಾರು ಮಾಡಿಸ್ತೀನಿ ಅಂದರೆ ಒಂದು ಕಟ್ ಮಾಡ್ಕೊಂಡೋಗಿ ಫೋಟೋಸ್ ತೆಗೆಸ್ಬೋದು ಅಷ್ಟೇ. ಸೊ ಅಮೃತ ಯಶವಂತ್. ಆ್ಯಂಡ್ ಇಲ್ಲಿ ಇದು ಸ್ಕ್ಯಾನ್ ಮಾಡಿಸಿರೋದು 23ನೇ ತಾರೀಕು ಜುಲೈ. ಅವತ್ತು ನನಗೆ 20 ವೀಕ್ಸ್ 6 ಡೇಸ್ ಆಗಿದೆ ಅಂತ. ಆ್ಯಂಡ್ EDD ನಂದು ಡೆಲಿವರಿ ಡೇಟ್ ಕೇಳ್ತಿರ್ತೀರ ನೋಡಿ, ಹೇಳ್ತೀನಿ. 4th ಡಿಸೆಂಬರ್ ನನ್ನ ಡೆಲಿವರಿ ಡೇಟ್. ಹಾಗೆಯೇ ಇದೆಲ್ಲ ನೋಡಿ ನಾರ್ಮಲ್ ಅಂತ ಬಂದಿದೆ. ನಂಬರ್ ಆಫ್ ಫೆಟಸ್ ಒಂದು ಮಗು ಇದೆ ಹೊಟ್ಟೆಲಿ ಅಂತ. ಆ್ಯಂಡ್ ಫೆಟಲ್ ಹಾರ್ಟ್ ಆ್ಯಕ್ಟಿವಿಟಿ ವಿಜುವಲೈಸ್ಡ್ ಅಂತ ಇದೆ. ಹಾರ್ಟ್ ಬೀಟು 152. ಫೆಟಲ್ ಮೂಮೆಂಟ್ಸ್ ನಾರ್ಮಲ್ ಇದೆ, ಅಂದರೆ ಮಗುದು ರಕ್ತ ಸಂಚಾರ ಬರುತ್ತಲ್ಲ ಹಾರ್ಟಲ್ಲಿ, ಅದೆಲ್ಲ ನಾರ್ಮಲ್ ಇದೆ. ಬಟ್ ಎಕ್ಸ್ಟ್ರಾ ರಕ್ತನಾಳ ಇದೆ. ಏನಪ್ಪ ಇದು ವಿಧಿ, ಏನೋ ಒಂದು ಸ್ವಲ್ಪ ತಲೆ ಕೆಡುತ್ತದೆಲ್ಲ ಯೋಚನೆ ಮಾಡಿದ್ರೆ. ಪ್ರೆಸೆಂಟೇಷನ್ ಸೆಫಾಲಿಕ್, ಮಗು ತಿರುಗಿದೆ ಅಂತ. ಆ್ಯಂಡ್ ಆಮ್ನಿಯೋಟಿಕ್ ಫ್ಲೂಯಿಡ್, ಮಗು ಸುತ್ತ ನೀರು ನಾರ್ಮಲ್. EFW ಎಸ್ಟಿಮೇಟ್ ಫೆಟಲ್ ವೆಯ್ಟ್ ಅನಿಸುತ್ತೆ. ಏನೋ ಅಂದರೆ ಏನೋ ಗೊತ್ತಾಗ್ತಲ್ಲ, ಮರ್ತೋಗಿದೆ. ಫೆಟಲ್ ವೆಯ್ಟು 360 ಗ್ರಾಮ್. ನನ್ನ ಪಾಪು ಇಷ್ಟು ಗ್ರಾಮ್ ಇದೆ ಅಂತ. ಆ್ಯಂಡ್ ಪ್ಲಾಸೆಂಟಾ ಬಂದು ಪೋಸ್ಟೀರಿಯರ್ ಇದೆ. ಇದು ಗ್ರೇಡ್ಗಳೇನೋ ಬರುತ್ತೆ, ಅದಕ್ಕೆ ಏನೋ ಇರಲಿ. ಆ್ಯಂಡ್ ಇದು ಮಗುದು ಒಂಥರ ಅಳತೆಗಳು ಇವೆಲ್ಲ. ಇದು ತಲೆದು, ಇದೇನೋ ಮರ್ತೋಗಿದೆ ನನಗೆ. ಫುಲ್ ಬಾಡಿ ಅನಿಸುತ್ತೆ ಮೇ ಬಿ ಇದು. ಆ್ಯಂಡ್ ಇದು ಹೆಡ್ ಸರ್ಕಂಫರೆನ್ಸು, ಇದೇನೋ ಎಲ್ಲ ಮರ್ತೋಗಿದೆ ನನಗೆ. 12 ವೀಕ್ಸಲ್ಲಿ ಇಷ್ಟಿತ್ತು, 20 ವೀಕ್ಸಲ್ಲಿ ಇಷ್ಟಿದೆ. 12 ವೀಕ್ಸಲ್ಲಿ ಇಷ್ಟಿತ್ತು, 20 ವೀಕ್ಸಲ್ಲಿ ಇಷ್ಟಿದೆ ಅಂತ ಇದೊಂದು ಹಾಕಿದ್ದಾರೆ. ಹಾಗೆ ಇದೆಲ್ಲ ಒಂದಷ್ಟು ಮಗುವಿನ ಅಳತೆಗಳು ಎಲ್ಲ ಹಾಕಿದ್ದಾರೆ. ಒಂದಷ್ಟು ಏನು ಮೆಜರ್ಮೆಂಟ್ ತೊಗೊಂಡಿರ್ತಾರಲ್ಲ ಅದು. ಇದರದ್ದು ಫುಲ್ ಡೀಟೇಲ್ಸ್ ಇಷ್ಟು. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫೆಟಲ್ ಅನಾಟಮಿ ಅಂತ ಬಂದು ಹೆಡ್ಡು, ಬ್ರೈನು, ನೆಕ್ಕು, ಸ್ಪೈನ್, ಫೇಸು ಎಲ್ಲ ನಾರ್ಮಲ್ ಇದೆ ಅಂತಲೇ ಬಂದಿದೆ. ಏನೂ ನನಗೇನು ಪ್ರಾಬ್ಲಮ್ ಇಲ್ಲ ಅಂತಲೇ ಇದೆ. ಸೊ ಇದೆಲ್ಲ ಹಾಗೆ ರೆಫರ್ ಮಾಡಿ ನಿಮ್ಗೇನಾದರೂ ಅರ್ಥ ಆದರೆ.
ಮತ್ತು ನನಗೆ ಈ ಸ್ಕ್ಯಾನ್ ಆದಮೇಲೆ ಇನ್ನೂ ಒಂದಿನ ಬರೋಕ್ಕೆ ಹೇಳಿದರು, 8ನೇ ತಾರೀಕು. ಅವತ್ತು ಮಾಡಿದಾಗ ಜುಲೈ ಅಲ್ವಾ, ಆಗಸ್ಟ್ 8ನೇ ತಾರೀಕು ನನ್ನ ಬರೋಕ್ಕೆ ಹೇಳಿದರು ಸ್ಕ್ಯಾನ್ಗೆ. ಅವತ್ತು ಕೂಡ ಅಷ್ಟೇ ನಾರ್ಮಲ್ ಇದೆ, ಫೆಟಲ್ ಅನಾಟಮಿ ಅಂದರೆ ಹಾರ್ಟ್ ಬೀಟ್ದೆಲ್ಲ ನಾರ್ಮಲ್ ಇದೆ ಅಂತಲೇ ಬಂದಿದೆ. ಸೊ ಅವತ್ತು ಕೂಡ ಸ್ಕ್ಯಾನ್ ಮಾಡಿದ್ರು. ಇದಿಷ್ಟು ಸ್ಕ್ಯಾನ್ ರಿಪೋರ್ಟು. ಇದೇ ಫೆಟಲ್ ಇಕ್ಕೋದು ಒಂದು, ಅಂದರೆ ಹಾರ್ಟ್ನ ಚೆಕ್ ಮಾಡಿರ್ತಾರಲ್ಲ ಅದೊಂದು. ಎಲ್ಲ ನಾರ್ಮಲ್ ಇದೆ. ಇದು ನೋಡಿ, ವೆನಕಾವ ಅಂತ ಬರುತ್ತೆ, ಅಂದರೆ ಅದೇನೇ ಎಕ್ಸ್ಟ್ರಾ ರಕ್ತನಾಳ ಇದೆ ಅಂತ. ಬಟ್ ನಮ್ಮ ಡಾಕ್ಟ್ರು ನಾರ್ಮಲ್ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ನಾನು ರಿಲ್ಯಾಕ್ಸ್ ಫೀಲ್ ಮಾಡ್ತಾ ಇದ್ದೀನಿ. ಹಾಯ್, ವೆಲ್ಕಮ್ ಬ್ಯಾಕ್. ಇದು ನನ್ನ ಅನಾಮಲಿ ಸ್ಕ್ಯಾನ್ ರಿಪೋರ್ಟ್ಸ್. ಇದು ನಾರ್ಮಲ್ ಆಗಿ ಒಂದು 22 ವೀಕ್ಸಲ್ಲಿ ಮಾಡ್ತಾರೆ. ಇಂಪಾರ್ಟೆಂಟ್ ಆಗಿರುತ್ತೆ ಈ ಸ್ಕ್ಯಾನ್. ಯಾರಿಗೆಲ್ಲ ಬರೆದಿರ್ತಾರೆ ಮಿಸ್ ಮಾಡ್ದೇ ಈ ಸ್ಕ್ಯಾನ್ನ ಮಾಡಿಸೋದು ಒಳ್ಳೆಯದು. ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದೆಲ್ಲ ಸ್ವಲ್ಪ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮಿಸ್ ಮಾಡದೆ ಮಾಡಿಸ್ಕೊಳ್ಳಿ. ಜೊತೆಗೆ ಮಗುಗೆ ಅದರದ್ದು ವೆಯ್ಟ್ ಎಲ್ಲ ಕರೆಕ್ಟ್ ಇದೆಯಾ, ಜೊತೆಗೆ ಕರೆಕ್ಟ್ ಪೊಸಿಷನಲ್ಲಿ ಇದೆಯಾ, ಪ್ಲೆಸೆಂಟ್ ಎಲ್ಲ ಚೆನ್ನಾಗಿದೆಯಾ ಅಂತೆಲ್ಲ ಗೊತ್ತಾಗುತ್ತೆ. ಕೆಲವರಿಗೆ ಲೋ ಲೈನ್ ಪ್ಲೆಸೆಂಟ ಇರುತ್ತೆ, ಅಂಥವ್ರು ಸ್ವಲ್ಪ ಇಲ್ಲಿಂದ ರೆಸ್ಟ್ ಮಾಡಬೇಕಾಗತ್ತೆ. ಏನೂ ಇಲ್ಲ ಅಂದರೆ ಆರಾಮಾಗಿರ್ಬೋದು. ಸೊ ಹಾಗೆ ನಂದು ಇನ್ನೊಂದು ಇದಿತ್ತಲ್ಲ, ಏನು ಹೆಮರೇಜ್ದು, ಅದನ್ನು ಏನೂ ಇಲ್ಲ ಅಂತ ಬಂದಿದೆ, ಚೆನ್ನಾಗಿದೆ ಎಲ್ಲ ಅಂತ. ಸೊ ಏನೂ ಪ್ರಾಬ್ಲಮ್ ಇಲ್ಲ, ಇದೊಂದು ತಲೆಯಲ್ಲಿ ಹುಳ ಬಿಟ್ಟಂಗೆ ಆಗಿದೆ ಅಷ್ಟೇ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಿಮಗೂ ಯಾರಿಗೆಲ್ಲ ಇದೊಂದು ರಿಪೋರ್ಟ್ಸ್ ನೋಡಿ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ವಿಡಿಯೋ ನೋಡ್ತಾ ಇರ್ತೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಸೊ ಬಾಯ್, ಟೇಕ್ ಕೇರ್.